ಅತ್ತೆ ನಾನು ಫ್ಯಾಕ್ಟ್ರಿ ಹತ್ರ ಹೋಗಿದ್ದು ಬರ್ತೀನಿ. ನಿಮ್ಗೆ ಏನಾದರೂ ಬೇಕಿತ್ತಾ ಇವಾಗ? ಏನಾದರೂ ಕೆಲಸ ಇದೆಯಾ ಮನೇಲಿ? ಇಲ್ಲ ಕದ್ಬಿಡು ರುಕ್ಮಿಣಿ, ಏನು ಮಾಡೋಕ್ಕೆ ಎಲ್ಲ ಕೆಲಸನೂ ಬೇಕಾರೆ ಗಂಗಾವಳೆಲ್ಲ ಮಾಡ್ಕೊತೀನಿ. ಅಲ್ಲ ಸುಮ್ಮನೆ ನಿಮ್ಗೆ ತೊಂದರೆ ಆಯಿತು ಅನಿಸ್ತದೆ ಅಲ್ವಾ? ಪರವಾಗಿಲ್ಲ ಬಿಡಿಯತ್ತೆ, ನಮ್ಮನೆ ಕೆಲಸ ಅಲ್ವಾ. ರಾತ್ರಿ ಹೋಗಿದ್ವಿ, ಹೋದಾಗ ಇವರೆಲ್ಲ ಹೊರಟೋಗಿದ್ರು, ಕೆಲಸ ಮಾಡೋರೆಲ್ಲ ಹೊರಟೋಗಿದ್ರು. ಸಂಜೆ ಟೈಮಲ್ಲಿ ಹೋಗಿದ್ವಿ. ಮ್ಯಾನೇಜರ್ ಒಬ್ಬರಿದ್ರು, ಅವರು ಏನೋ ಬರೀತಾ ಕೂತಿದ್ರು. ಅದಕ್ಕೆ ನಾನು ನಾಳೆ ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ ಅತ್ತೆ. ಸರಿ ಕಣ್ ರುಕ್ಮಿಣಿ, ಹುಷಾರು, ಲೆಕ್ಕನೆಲ್ಲನೂ ಅಚ್ಚುಕಟ್ಟಾಗಿ ನೋಡ್ಕೊಬ. ಆಮೇಲೆ ಮ್ಯಾನೇಜರು ಎಲ್ಲನೂ ಲೆಕ್ಕನೆಲ್ಲನೂ ಕರೆಕ್ಟಾಗಿ ಬರ್ದಿದ್ದಾರೋ ಇಲ್ಲ ಏನಾರು ಲೆಕ್ಕದಲ್ಲಿ ಹೆಚ್ಚು ಕಡಿಮೆ ಮಾಡಿದ್ರು ತಪ್ಪಿಸಿದಾರೋ ಗಿಪ್ಸಿದಾರೋ, ಆಮೇಲೆ ಲಾಭ ನಷ್ಟ ಹೆಂಗಿರೋದು ಎಲ್ಲನೂ ಹುಷಾರಾಗಿ ನೋಡ್ಕೊಬಂದಿದ್ದೀನಿ. ಬಿಡಿಯತ್ತೆ, ನಾನು ಇದ್ದೀನಲ್ಲ, ಸುಮ್ಮನೆ ಯಾಕೆ ತೊಂದರೆ ತಗೊತೀರಾ? ನಾನು ಎಲ್ಲನೂ ನಿಮಗೂ ಬಂದು ಹೇಳ್ತೀನಿ ಎಷ್ಟಾಯಿತು ಏನು ಎತ್ತ ಅಂತ ಸಂಜೆಗೆ. ಆಯ್ತಾ ಅತ್ತೆ? ರುಕ್ಮಿಣಿ ಸಂಜೆ ಆದದ? ಬೇಡ, ಒಬ್ಬಳೇ ಇರ್ತೀವಿ, ಸಂಜೆ ತನಕ ಇರೋದು ಬೇಡ, ಬೇಗ ಬಂದ್ಬಿಡು. ಎದ್ರಳೋದು ಈಗ? ಅತ್ತೆ, ನಾನು ಅಂದ್ಕೊಂಡಿದ್ದೆ ಕಾರ್ ತಗೊಂಡೋಗೋಣ ಅಂತ. ಒಂದು ಸೂರ್ಯವ್ರು ತಗೊಂಡೋಗಿದ್ದಾರೆ. ಆ ಮಾವನ ಕಾರು ಸರ್ವಿಸ್ಗೆ ಬಿಡಬೇಕಂತಲ್ಲ, ಅದಕ್ಕೆ ಸ್ಕೂಟಿ ಇದೆಯಲ್ಲ ನಂದು, ಅದೇ ತಗೊಂಡು ಹೋಗ್ತೀನಿ. ಸರಿ, ಸ್ಕೂಟಿ ತಗೊಂಡೋದಿಯಾ? ಸರಿ, ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗು. ಹೆಲ್ಮೆಟ್ ಹಾಕೋ, ಹುಷಾರು ಮರ್ತ್ಕಿರ್ಬಿಟ್ಟು ಹೆಲ್ಮೆಟ್ ಹಾಕೊಳ್ಳೋದೆ. ಹುಷಾರಾಗಿ ಓಡಿಸ್ಕೊಂಡು ಹುಷಾರಾಗಿ ಬಾ. ಟೈಮ್ ಆಗೋದು ಸಂಜೆ ಅಷ್ಟೊಳಗೆ ಬಂದ್ಬಿಡು. ಆಮೇಲೆ ಹೋದ ತಕ್ಷಣ ಫೋನ್ ಮಾಡು. ಹಾಂ ಸರಿ ಅತ್ತೆ, ಹೋದ ತಕ್ಷಣ ನಿಮಗೆ ಕಾಲ್ ಮಾಡ್ತೀನಿ. ಬೇಗ ಬರ್ತೀನಿ ಬಿಡಿ, ತಲೆ ಕೆಡಿಸ್ಕೋಬೇಡಿ. ಟ್ಯಾಬ್ಲೆಟ್ ತೊಗೊಳ್ಳಿ, ಊಟ ಮಾಡ್ಕೊಳ್ಳಿ. ಬಾಕ್ಸ್ಕರ್ ಊಟ ತಗೊಂಡೋಗುವೆ? ಇಲ್ಲ ಬಿಡಿಯತ್ತೆ, ಊಟ ಏನು ಬೇಡ. ಊಟ ಏನು ಬೇಡ, ನಾನು ಬೇಗ ಬಂದುಬಿಡ್ತೀನಲ್ಲ. ಸರಿ, ಊಟ ಮಾತ್ರ ಮಿಸ್ ಮಾಡೋಕೋಬೇಡ, ಗ್ಯಾಸ್ಟ್ರಿಕ್ ಆಗೋಯ್ತದೆ. ಅಲ್ಲ ನಂದಿನೇನುವೆ ಸೂರ್ಯನೂ ಹೋದ್ರು, ನೀನುವೇ ಹೋಗಿದ್ರೆ ಹೊರಗಡೆನಾರು ಹೋಗಿದ್ದು ಬರೋಂಗೆ ಆಗೋದು. ಆಗಿಂದ ಮನೇಲಿ ಇದ್ದು ಬೇಜಾರಾಗಿಲ್ವಾ? ಇಲ್ಲ ಬಿಡಿಯತ್ತೆ, ಇಲ್ಲೇ ಫ್ಯಾಕ್ಟ್ರಿಗೆ ಹೋಗ್ತೀನಲ್ಲ, ಸುಮ್ಮನೆ ಏನು ಮಾಡೋದಕ್ಕೆ. ಅಲ್ಲ ಸೂರ್ಯ ಒಬ್ರೋಗಿದ್ರೆ ನಾನು ಹೋಗ್ಬೋದಿತ್ತು. ಇನ್ನು ಅವಳ ಜೊತೆಗೆ ಹೋಗ್ಬಿಟ್ಟು ನನ್ನ ಜೊತೆಗೆ ಜಗಳ ಆಡ್ಕೊಂಡೇ ಬರಬೇಕಾಗುತ್ತೆ. ಮಾತೆತ್ತಿದ್ರೆ ಸಾಕು ಜಗಳ ಶುರು ಮಾಡ್ತಾಳೆ. ನಾನು ಯಾಕೆ ಅವ್ರ ಜೊತೆ ಹೋಗಿ ಜಗಳ ಆಡ್ಕೊಂಡು ಬರಲ್ಲ? ನನ್ನ ಮೈಂಡೆಲ್ಲ ಹಾಳು ಮಾಡಿಕೊಂಡು ಎಲ್ಲಕ್ಕೂ ನನ್ನೇ ಬ್ಲೇಮ್ ಮಾಡ್ತಾಳೆ. ಊಟ ಕೊಟ್ಟರು ವಿಷ ಐತಿ ಅಂತಾಳೆ, ಏನು ಮಾಡಿದ್ರು ನನ್ನ ಮೇಲೆ ಹೇಳ್ತಾಳೆ. ನಾನು ಯಾಕೆ ಸುಮ್ಮನೆ ಅವಳ ಜೊತೆ ಹೋಗ್ಬಿಟ್ಟು ನಾನು ಯಾಕೆ ಹೋಗಿಸ್ಕೊಳ್ಳಿ? ಆಮೇಲೆ ಇದು ನಮ್ಮಣ್ಣನ ಮಗು ನಿಮ್ಮಣ್ಣನ ಮಗುನ ಅಂತ ಅಂದ್ಬಿಟ್ಟು ನಾನೇನು ಮಾಡಲಿ? ಬೇಡ ಬೇಡಪ್ಪ. ಇಲ್ಲ ಬಿಡಿಯತ್ತೆ, ಇನ್ನೊಂದು ದಿನ ಹೋಗಿದ್ದು ಬಂದ್ರಾಯ್ತು. ಮಾವ ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ನಾನು ಬೆಳಿಗ್ಗೆ ಹೋಗಿ ನೋಡ್ಕೊ ಬಂದೆ ಮಾವನ್ನ. ಮಲಗಿದ್ರು, ಮಲ್ಗವ್ರೆ. ಅದೇ ನಾಷ್ಟ ಮಾಡಿದ್ರು, ನಾಷ್ಟ ಮಾಡಿ ಮಲಗಿದ್ರು. ಅದಕ್ಕೆ ಬಂದಿಲ್ಲೇ ಕೂತ್ಕೊಂಡೆ. ಸರಿ ಅತ್ತೆ, ಮಾವನಿಗೂ ಹೇಳ್ಬಿಡಿ ರುಕ್ಮಿಣಿ ಫ್ಯಾಕ್ಟ್ರಿ ಹತ್ರ ಹೋಗಿದ್ದಾಳೆ ಅಂತ. ಸರಿ ಕಣ್ ರುಕ್ಮಿಣಿ, ಹೇಳ್ಬಿಡ್ತೀನಿ. ಹುಷಾರು, ಬೇಗ ಹೋಗಿದ್ದು ಬೇಗ ಬಂದ್ಬಿಡು. ಸರಿ ಅತ್ತೆ. ಆಮೇಲೆ ಅತ್ತೆ, ನಾನು ಮಾವ ಎದ್ದರೆ ಏನಾದರೂ ಬೇಕಿದ್ರೆ ನಾನು ಮಾವನಿಗೆ ಕಾಲ್ ಮಾಡಲಾ? ಅತ್ತೇನಂತೆ ಮಾಡು, ಮಾವನಿಗೆ ಮಾಡು. ಏನಾರು ಅಲ್ಲಿ ಲೆಕ್ಕಿರ್ತಾರೆ ಹೆಚ್ಚು ಕಡಿಮೆ ಆಗಿದ್ರೆ ಏನಾದ್ರು ಕೇಳಬೇಕು ಅನ್ನೋದಿದ್ರೆ ಮಾವನಿಗೆ ಫೋನ್ ಮಾಡ್ಬಿಟ್ಟು ಕೇಳು, ಇಲ್ಲ ಸೂರಿಗೆ ಫೋನ್ ಮಾಡ್ಬಿಟ್ಟು ಕೇಳು. ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಸೂರಿ ಮೊದಲು ನಿಮ್ಮ ಮಾವ ನೋಡ್ಕೊಳ್ಳೋರು, ಸೂರಿಗೂ ಅಷ್ಟು ಕಷ್ಟಯ. ಈಗೀಗ ಅವನು ನೋಡ್ಕೊತಿರೋದು ಅಲ್ವಾ? ಎಲ್ಲ ಗೊತ್ತಿರೋದು ನಿಮ್ಮ ಮಾವನಿಗೆ. ನಿಮ್ಮ ಮಾವನಿಗೆ ಫೋನ್ ಮಾಡ್ಬೇಕಾರೆ, ಇಲ್ಲಾಂದರೆ ಫೋನಲ್ಲಿ ಮಾತಾಡೋಕ್ಕಿಲ್ಲ ಅಂದರೆ ಇಲ್ಲೇ ಬಂದು ಸದ್ಯಕ್ಕೆ ಮಾತಾಡುವಂತೆ. ಸರಿ ಅತ್ತೆ. ಅತ್ತೆ, ನಾನೊಂದು ಪ್ಲ್ಯಾನ್ ಮಾಡಿದ್ದೆ ಅತ್ತೆ. ಏನು ಅಂತ ಹೇಳಿದ್ರೆ, ಅಲ್ಲಿ ಹೆಂಗಿದ್ರು ನಾನು ಮತ್ತು ನಂದಿನಿ, ಸೂರ್ಯ ಅವರೆಲ್ಲ ಹೇಗಿದ್ರು ಮನೇಲೇ ಇದ್ದೀವಲ್ಲ, ಅಲ್ಲಿ 3 ಜನನ ಎಂಪ್ಲಾಯೀಸ್ಗಳನ್ನ ತೆಗ್ದಾಕ್ಬಿಡೋಣ. ಅದೇ ಜಾಗದಲ್ಲಿ ನಾವು ಕೆಲಸ ಮಾಡ್ಕೊಂಡ್ರೆ 3 ಜನದ ಸ್ಯಾಲ್ರಿ ಉಳ್ಕೊಳುತ್ತೆ ಅಲ್ವತ್ತೆ? ಅದು ನಮಗೆ ಪ್ರಾಫಿಟ್ ಆಗುತ್ತಲ್ಲ. ಬೇಡ ಬೇಡ ರುಕ್ಮಿಣಿ, ಅತ್ತಗೇದು ಬೇಡ. ಅವೆಲ್ಲ ಕಷ್ಟದ ಕೆಲಸಗಳು ಮಾಡೋಕ್ಕಾಗಿಲ್ಲ. ಸುಮ್ಮನೆ ಏನು ಮಾಡೋಕ್ಕೆ ಬೇಡ. ಏನಾದ್ರು ಹೋಗ್ಬೇಕು ಮಾಡಬೇಕು ಅಂದರೆ ಹೋಗಿದ್ದು ಬನ್ನಿ ಮಾಡಿ, ಅಲ್ಲಿ ಅವ್ರನ್ನ ತೆಗೆಯೋದು ಬೇಡ. ಪಾಪ ಅವರು ಸುಮಾರು ದಿವಸದಿಂದ ಕೆಲಸ ಮಾಡ್ಕೊಂಡು ಹೋಯ್ತವ್ರೆ, ಅವ್ರನ್ನ ಹೆಂಗೆ ತೆಗಿಯೋಕ್ಕಾಗೋದು? ಅವ್ರನ್ನ ತೆಗಿಯೋಕೆ ಹೋಯ್ತಿಲ್ಲ. ಆಮೇಲೆ ನೀವು ಮಾಡೋದು ಬೇಡ. ಅಲ್ಲಿ ಏನು ಇಟ್ಟು ಕಳಿಸೋದು, ಆಮೇಲೆ ಅವನ್ನ ಒತ್ತಾಕೋದು, ಪ್ಯಾಕ್ ಮಾಡೋದು ಅಂತ ಕೆಲಸ ಇರೋದು. ಏನು ದೊಡ್ಡ ದೊಡ್ಡ ಕೆಲಸ ಇಲ್ಲ. ಹೋಗ್ಬಿಟ್ಟು ಮನೆ ಸೊಸೆರು ಅಲ್ಲೋ ಕೆಲಸ ಮಾಡಿರಾ? ಬೇಡ. ಬೇಕಾರೆ ಅಲ್ಲಿ ನೋಡ್ಕೊತಾರಲ್ಲ ಮ್ಯಾನೇಜರು, ಅಂತೆಗಿಂತ ಕೆಲಸ ಬೇಕಾದ್ರೆ ನೋಡ್ಕೊಂಡು ಅಲ್ಲಿ ಏನೋ ಮಾಡ್ಕೊಳ್ಳಿರಿ. ಅದು ಬಿಟ್ಬಿಟ್ಟು ಅದು ಪ್ಯಾಕಿಂಗ್ ಎಲ್ಲ ಕೆಲಸ ಬೇಡ ಕನ್ನ ರುಕ್ಮಿಣಿ. ಬೇಡ ಬೇಡ ಕತೆ ಬೇಡ. ಮನೇಲಿ ಆರಾಮಾಗಿರಿ. ಬೇಕು ಅಂದರೆ ಹೋಗಿದ್ದು ಬನ್ನಿ. ಹೌದಾ ಅತ್ತೆ? ನಾನು ಈ ಥರ ಹೇಳೋಣ ಅತ್ತೆ ಆದರೆ ಒಪ್ಕೋತಾರೇನೋ ಅಂತ ಅಂದ್ಕೊಂಡಿದ್ದೆ ಅತ್ತೆ. ನೋಡಿ ಅತ್ತೆ, ಒಂದು 3 ಜನದ ಸ್ಯಾಲ್ರಿ ಉಳ್ಕೊಂಡ್ರೆ ಮನೆ ಖರ್ಚಿಗೆಲ್ಲ ಆಗುತ್ತೆ. ಬೇಡ ಕಣ ರುಕ್ಮಿಣಿ, ಬೇಡ. ಅಲ್ಲಿ ಹೋಗಿ ಏನು ಕೆಲಸ ಮಾಡಿರ ನೀವು? ಬೇಡ, ಮನೇಲೇ ಇರಿ. ಸರಿ ಅತ್ತೆ, ಅದ್ರ ಬಗ್ಗೆ ಬೇಕಾದ್ರೆ ಸಂಜೆ ಮಾತಾಡೋಣ, ಬರಲಾ? ಹ್ಞೂ ಕಣ ರುಕ್ಮಿಣಿ, ಹುಷಾರು. ಸರಿ ಅತ್ತೆ, ಬಾಯ್. ನಿತಿನ್ ಅವರೇ? ಗುಡ್ ಮಾರ್ನಿಂಗ್ ಮೇಡಮ್, ಇವಾಗ ಬಂದ್ರಾ? ಹೌದು ಮೇಡಮ್, ಸೂರ್ಯ ಸರ್ ಬರಲಿಲ್ವಾ? ಇಲ್ಲ, ಅವ್ರು ಇವತ್ತು ಬರೋದಿಲ್ಲ. ಅವ್ರ ಹತ್ರ ಸೂರ್ಯ ಅವ್ರು ಹೇಳಿದ್ರಲ್ಲ ಫೈಲ್ ಎಲ್ಲ ತೋರಿಸಿ ಅಂತ. ತೋರ್ಸಕ್ಕಾಗುತ್ತಾ ಇವತ್ತು? ಸರಿ ಮ್ಯಾಮ್, ಇವಾಗಲೇ ತರಲಾ? ಹೋಗಿ ನಿತಿನ್ ಅವ್ರು ತಗೋ ಬನ್ನಿ. ಮ್ಯಾಮ್ ಕೂತ್ಕೊಳ್ಳಿ. ಮ್ಯಾಮ್ ತಗೊಳ್ಳಿ, ಇದು ಲಾಸ್ಟ್ 2 ಮಂತ್ ಫೈಲು. ಕೊಡಿ ನಿತಿನ್. ನೀವು ಸರ್ಗೊಂದು PDF ಕಳಿಸಿದ್ರಲ್ಲ ರಾತ್ರಿ, ಅದನ್ನ ನಾನು ನೋಡಿದೆ. ಅದರೇನೋ ಮಿಸ್ಟೇಕ್ ಇದೆ. ನೀವು ಎಲ್ಲನೂ ಸರಿಯಾಗಿ ಮ್ಯಾನೇಜ್ ಮಾಡ್ತಿದ್ದೀರಾ ತಾನೇ? ನಾನು ಮಾವ ಬರೋಕ್ಕಿಂತ ಮುಂಚೆಗೆ, ಆಮೇಲೆ ನೀವು ಇವಾಗಿರೋದು ಎಲ್ಲ ನಾನು ಕಂಪೇರ್ ಮಾಡಿ ನೋಡಿದೆ. ಐಟಮ್ಸ್ ಎಲ್ಲ ಸೇಮ್ ಕ್ವಾಂಟಿಟಿ ಎಲ್ಲನೂ ಬರೆಸ್ಕೊಂಡು ಅಷ್ಟೇ ಖಾಲಿ ಆಗ್ತಿದೆ ಅಂತ ನೀವು ತೋರಿಸ್ತಿದ್ದೀರಾ. ನೀವು ಎಲ್ಲನೂ ಪ್ರಿಪೇರ್ ಮಾಡ್ತೀರಲ್ಲ, ಅದೆಲ್ಲ ಹೆಂಗೆ ಕಡಿಮೆ ಪ್ರಿಪೇರ್ ಮಾಡ್ತೀರಾ? ಇಲ್ಲ ಮೇಡಮ್, ಹಂಗಲ್ಲ ಮೇಡಮ್. ಮತ್ತೆ ಹಾಗೆ ಹಿಡಿತಾ ಇಲ್ಲ ಮೇಡಮ್. ಮೇಡಮ್ ಅದು ಅದೆಲ್ಲ ಮಾಡೋದಕ್ಕೆ ಕಡಿಮೆ ಆಗ್ತಾ ಇದೆ ಮೇಡಮ್. ಏನು ಮಾತಾಡ್ತಿರೋದು? ಮ್ಯಾಮ್ ಇದರ ಅರ್ಥ ಅದು ಇಷ್ಟೇ ಮೇಡಮ್ ಹಾಕಿರೋದು. ಅದು ಹಿಂಗೆ ಸಾಧ್ಯ? ನೀವು ಹೇಳಿ. ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ನೀವು ಯಾವ ರೀತಿ ಸಾಧ್ಯ? ಮೊದಲು ಅಷ್ಟೇ ತಗೋತಿದ್ದು. 1 kg ಹಿಟ್ಟಿಗೆ ಏನಾದರೂ ಅಂದ್ಕೊಳ್ಳಿ, ಹಪ್ಪಳ ಮಾಡಬೇಕು ಅಂದ್ಕೊಳ್ಳಿ, 1 kg ಅಕ್ಕಿ ಹಿಟ್ಟಿಗೆ ಒಂದಿಷ್ಟು ಕ್ವಾಂಟಿಟಿ ಇದೆ ಅಂತ ಒಂದಿಷ್ಟು ಹಪ್ಪಳ ರೆಡಿ ಆಗ್ತಿದ್ದು. ಇವಾಗ 1 kg ಹಿಟ್ಟೇ ಬರೀತಾ ಇದ್ದೀರಾ, ಹಪ್ಪಳ ಮಾತ್ರ ಕಡಿಮೆ ಪ್ರಮಾಣದಲ್ಲಿ ಆಗ್ತಾ ಇದೆ. ಹೆಂಗೆ ಸಾಧ್ಯ? ಮತ್ತೆ ಇದನ್ನ ಕ್ರಾಸ್ ಚೆಕ್ ಮಾಡ್ತೀನಿ ಮಾವನ ಜೊತೆ, ಮತ್ತು ಸೂರ್ಯ ಸರ್ ಜೊತೆ ಎಲ್ಲ ಮಾತಾಡ್ತೀನಿ.
ನೀವು ಇದೆಲ್ಲ ಸರಿಯಾಗಿ ಲೆಕ್ಕ ಕೊಟ್ಟರೆ ಸರಿ ಆಯಿತು. ಇದೆಲ್ಲ ನಾಳೆ ನಾನು ಬರೋಷ್ಟರೊಳಗೆ ಎಲ್ಲ ಸರಿಯಾಗಿರಬೇಕು. ಇಲ್ಲಾಂದರೆ ಇದೇ ಮಿಸ್ಟೇಕ್ ಮಾಡಿದ್ರೆ ನಾನು ಸುಮ್ಮನಿರೋದಿಲ್ಲ ಆಮೇಲೆ. ಇಲ್ಲ ಮೇಡಮ್, ನಾವು ಏನಾದರೂ ಅಪ್ಲೈ ಮಾಡಬೇಕಾದ್ರೆ ವೇಸ್ಟೇಜ್ ಎಲ್ಲ ಹೋಗುತ್ತೆ ಮೇಡಮ್. ಆಮೇಲೆ ನಾವು ಶೇಪ್ ತೆಗಿಬೇಕಾದ್ರೆ ಆ ಕಡೆ ಈ ಕಡೆ ಹಿಟ್ಟೆಲ್ಲ ಹೋಗುತ್ತೆ. ಸರ್ ಹೇಳಿದರೆ ಮತ್ತೆ ಅದನ್ನ ಯೂಸ್ ಮಾಡೋಕೆ ಹೋಗ್ಬೇಡಿ, ಒಂದು 2 ಟೈಮ್ಸ್ ಯೂಸ್ ಮಾಡಿ ಆಮೇಲೆ ಅದು ತೆಗೆದು ಆಚೆ ಹಾಕ್ಬಿಡಿ ಅಂತ. ಅಲ್ಲ, ನೀವು ಹೇಳೋರ ಪ್ರಕಾರ ಮೊದಲೆಲ್ಲ ಅದನ್ನ ಹಿಟ್ಟು ಯೂಸ್ ಮಾಡಿ ಜಾಸ್ತಿ ಮಾಡ್ತಿದ್ರು ಅಂತನಾ? ಹಾಗಲ್ಲ ಮೇಡಮ್. ಹಾಗೂ ಅಲ್ಲ ಹೀಗೂ ಅಲ್ಲ, ನೀವು ಅದು ಇದು ಹೇಳಿ ಇಲ್ಲಿ ನಮ್ಮನ್ನೆಲ್ಲ ದಾರಿ ತಪ್ಸಕ್ಕೆ ಬರಬೇಡಿ. ಅರ್ಥ ಆಗ್ತಿದೆಯಾ? ಸರಿಯಾಗಿ ಲೆಕ್ಕ ಕೊಡೋದಿದ್ರೆ ಕೊಡಿ. ಸುಮ್ಮನೆ ನೀವು ಮಾವ ಜೊತೆ ಸೂರ್ಯ ಸರ್ ಜೊತೆ ಎಲ್ಲ ವ್ಯವಹಾರ ಮಾಡ್ತಿದ್ರಲ್ಲ, ಆ ಥರ ಎಲ್ಲ ನನ್ನ ಮುಂದೆ ವ್ಯವಹಾರ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಸ್ಯಾಲ್ರಿ ಬೇಕಾ ಮಾತಾಡಿ ಕೇಳಿ, ಇಲ್ಲ ನಿಮ್ಮ ಟೈಮಿಂಗ್ ಸಜೆಸ್ಟ್ ಆಗ್ತಿಲ್ವಾ ಮಾತಾಡಿ. ಅದು ಬಿಟ್ಬಿಟ್ಟು ಲೆಕ್ಕ ಅದು ಇದು ಹಿಂದೆ ಮುಂದೆ ಮೇಲೆ ಕೆಳಗೆಲ್ಲ ಆದರೆ ಸರಿ ಬರೋದಿಲ್ಲ. ನಾನು ಇದರಲ್ಲೆಲ್ಲ ಪರ್ಫೆಕ್ಟ್. ಅರ್ಥ ಆಗ್ತಿದೆಯಾ? ಲೆಕ್ಕಲ್ಲಿ ಮಾತ್ರ ಸರಿ ಇಲ್ಲ ಅಂದರೆ ನಿಯತ್ತ ಕೆಲಸ ಮಾಡಬೇಕು ಯಾರೇ ಆದ್ರೂ. ನಾನು ಇದೊಂದು ಸರಿ ನಾನು ನಿಮಗೆ ಒಳ್ಳೆ ಮಾತನ್ನು ಹೇಳ್ತಾ ಇದ್ದೀನಿ. ಇದನ್ನ ನೀವೇ ತಿದ್ಕೊಂಡು ಸರಿಯಾಗಿ ಮಾಡಿದ್ರೆ ಸರಿ ಆಯಿತು. ಮಾವ ಸೂರ್ಯ ಅವರೆಲ್ಲ ನಿಮ್ಮನ್ನ ತುಂಬ ನಂಬಿದ್ದಾರೆ, ತುಂಬ ದಿನದಿಂದ ಕೆಲಸ ಮಾಡ್ಕೊಂಡಿರೋರು ಅಂತ. ಅದೇ ನಿಯತ್ತ ಉಳಿಸ್ಕೊಳ್ಳಿ. ಸರಿ, ಈ ಮಂತದ್ದು ಪ್ಯಾಕಿಂಗ್ ಎಲ್ಲ ಮುಗೀತಾ? ಎಲ್ಲನೂ ಕಳಿಸಿದ್ರಾ? ಪ್ಯಾಕ್ ಮಾಡಿ. ಮೇಡಮ್ ಪ್ಯಾಕಿಂಗ್ ಎಲ್ಲ ರೆಡಿಯಾಗಿದೆ, ಇನ್ನೂ ಅದನ್ನ ಕಳಿಸಿಲ್ಲ ಮೇಡಮ್. ಇಲ್ಲೇ ಇದೆ ಎಲ್ಲನೂ. ಇದೆಲ್ಲ ಹಾಕಬೇಕು, ಮೇಲೆ ಸ್ಟಿಕ್ಕರ್ ಎಲ್ಲ ಹಾಕಬೇಕು. ಹಾಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಎಷ್ಟಾಗಿದೆ? ಲಾಸ್ಟ್ ಮಂತ್ ಎಷ್ಟು ಮಾಡಿದ್ರೆ ಅಷ್ಟಾಗಿದೆಯಾ ಇಲ್ಲ ಜಾಸ್ತಿ ಆಗಿದೆಯೋ? ಮ್ಯಾಮ್ ಅಷ್ಟೇ ಆಗಿರುತ್ತೆ ಮೇಡಮ್. ನಡೀರಿ, ಒಂದ್ಸಲ ಎಲ್ಲನೂ ನೋಡ್ಕೊಬರ್ಬೇಕು. ನಡೀರಿ. ಸರಿ ಬನ್ನಿ ಮೇಡಮ್. ಅಲ್ಲ ಸರಿಯಾಗಿದ್ರು. ಸುಮ್ಮನೆ ಇದ್ದಾಗಿ ಜಂಪ ತೋರಿಸ್ತಾರೆ ಬಂದ್ಬಿಟ್ಟು. ಅವರು ಸೂರ್ಯ ಸರ್ ಅವ್ರ ಅಪ್ಪ ಅವರೆಲ್ಲ ಒಳ್ಳೆಯವರು. ಏನಾದ್ರು ಹೇಳ್ಬಿಟ್ರೆ ಸರಿ ಮಾಡ್ಕೋಗಪ್ಪ ಅನ್ನೋರು. ಇವರೇನು ಈ ಮೇಡಮ್ ಏನು ಜಗಳಕ್ಕೆ ಬತ್ತಾಕೋತಾರಲ್ಲ ಇವಮ್ಮ. ಈ ಮಷೀನ್ ಯಾಕೆ ಹೀಗೆ ಬಿಟ್ಟಿದ್ದೀರಲ್ಲ? ಯೂಸ್ ಮಾಡೋದಿಲ್ವಾ ಇದನ್ನ? ಮೇಡಮ್ ಇದು ಸರ್ವಿಸಿಗೆ ಬಂದಿತ್ತು, ಅದು ರೆಡಿ ಮಾಡಿಸ್ಬೇಕಿತ್ತು. ಅಲ್ಲ, ನಿಮ್ಗೆ ಸ್ವಲ್ಪ ಗೊತ್ತಾಗೋದಿಲ್ವಾ? ಏನು ಮ್ಯಾನೇಜರ್ ಅಂತ ಹೇಳ್ತೀರಾ? ಯಾವ ಥರ ಮ್ಯಾನೇಜ್ ಮಾಡಬೇಕು ಅನ್ನೋದೇ ಗೊತ್ತಿಲ್ವಾ? ಎಷ್ಟು ದಿನ ಆಯಿತು ಸರ್ವಿಸಿಗೆ ಬಂದು? ಮೇಡಮ್ 1 ವೀಕ್ ಆಯಿತು. ಇಲ್ಲಿಗೆ ಬರೋದು ಬದಲು ಕತ್ತೆ ಮೇಯಿಸಿ 1 ವಾರ ಆಯಿತು ಅಂತ ಹೇಳ್ತೀರಾ? ಈಗ ಸರ್ವಿಸ್ ಮಾಡ್ತಾ ಗೊತ್ತಾಗೋದಿಲ್ವಾ? ಮೇಡಮ್ ಸರ್ಗೆ ಹುಷಾರಿರ್ಲಿಲ್ವಲ್ಲ, ಅದು ಹೆಂಗೆ? ಸರಿ ಮೇಡಮ್. ಕ್ಲೀನ್ ಎಲ್ಲನೂ ಹೈಜೀನ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಕಾಣಿಸ್ತಿದೆ ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ಅಂತ. 1 ವಾರದಿಂದ ಯೂಸ್ ಮಾಡ್ತೀರಾ ಮಷೀನು. ಕ್ಲೀನಾಗಿರೋದು ಹೆಂಗಿರುತ್ತೆ ಮುಂದೆ ನಡೀರಿ. ಇಲ್ಲಿ ಏನೇನು ಪ್ರಾಡಕ್ಟ್ ಮಾಡ್ತೀರಾ ಹೇಳಿದ್ರು. ಇದೇನು ಇದು ಯಾವುದು ಮಷೀನು? ಹಪ್ಪಳದ್ದ ಇಲ್ಲ ರೊಟ್ಟಿದಾ? ಮ್ಯಾಮ್ ಇದು ದೊಡ್ಡ ಸೈಜ್ ಹಪ್ಪಳದ್ದು ರೋಲ್ ಮ್ಯಾಮ್ ಇದು. ಸರಿ, ಇದನ್ನ ಬೇಗ ಸರ್ವಿಸಿಗೆ ಬಿಡಿ. ಸರ್ವಿಸಿಗೆ ಬಿಟ್ಟು ಎಷ್ಟಾಗುತ್ತೆ ಬಿಲ್ ಎಲ್ಲನೂ ನನಗೆ ಕೊಡಿ. ಇಲ್ಲಾಂದರೆ ಸೂರ್ಯ ಅವ್ರಿಗೆ ವಾಟ್ಸಪ್ ಮಾಡಿ. ಸರಿ ಮೇಡಮ್. ಎಲ್ಲರೂ 8 ಅವರ್ ಡ್ಯೂಟಿ ಮಾಡಿಸ್ಕೋಬೇಕು, ಜಾಸ್ತಿ ಟೈಮ್ ಮಾಡಿಸ್ಕೋಬಾರ್ದು. ಏನಾದರೂ ಜಾಸ್ತಿ ಕೆಲಸ ಇದ್ದರೆ ಓಟಿ ಮಾಡಿಸ್ಬಿಟ್ಟು ಓಟಿ ಸಂಬಳ ಕೊಡಬೇಕು ಎಲ್ಲರಿಗೂ. ಹ್ಞೂ ಮೇಡಮ್, ಹಾಗೆ ಕೊಡ್ತಿರೋದು. ಸರಿಯಾಗಿ ಅವ್ರಿಗೆ 1 ಅವರ್ ಊಟದ ಟೈಮ್ಗೆ 1 to 2 o'clock ತನಕ ಅವ್ರಿಗೆ ಊಟಕ್ಕೆ ಬಿಡಬೇಕು. ಒಂದು 10 ನಿಮಿಷ ಟೀ ಕಾಫಿಗೆ ದಿನದಲ್ಲಿ 2 ಟೈಮ್ ಬಿಡಬೇಕು. ಅದೇ ಟೈಮಲ್ಲಿ ಅವರು ವಾಶ್ರೂಮ್ಗೆ ಹೋಗಬೇಕು. ಓಕೆನಾ? ಗ್ಲೌಸ್ ಎಲ್ಲನೂ ಯೂಸ್ ಮಾಡ್ತಿದ್ರೆ ಇಲ್ವಾ? ಆಮೇಲೆ ತಲೆಗೆ ಏರೆಲ್ಲ ಬೀಳಬಾರ್ದು, ಅದೆಲ್ಲ ಹ್ಯಾಟ್ ಎಲ್ಲ ಹಾಕೋಬೇಕು. ಹ್ಞೂ ಮೇಡಮ್, ಅದರಲ್ಲೇನು ತೊಂದರೆ ಇಲ್ಲ, ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಸರಿ, ಆ ಥರ ಆದರೆ ಸರಿ. ನೋಡಿ ನಿತಿನ್ ಅವರೇ, ಸುಮ್ಮನೆ ನಾನು ಇದೊಂದ್ಸಲಿ ನಿಮಗೆ ವಾರ್ನ್ ಮಾಡ್ತಾ ಇದ್ದೀನಿ. ನಾನು ಯಾವತ್ತೂ ಈ ಥರ ಆಗಬಾರ್ದು. ಲೆಕ್ಕದಲ್ಲಿ ನೀವು ಮಿಸ್ ಮಾಡಿದ್ದೀರಾ, ನನಗೆ ಗೊತ್ತಾಯಿತು ನೋಡಿದ ತಕ್ಷಣ. ಅದನ್ನೇ ಕೇಳೋಣ ಅಂದ್ಬಿಟ್ಟು ನಾನು ಎಲ್ಲ ಕೆಲಸ ಬಿಟ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ರಾತ್ರಿ ಎಲ್ಲ ಅದೇ ಕೆಲಸ ಮಾಡಿದ್ದು. ಮನೇಲೂ ಎಲ್ಲ ಕೆಲಸ ಬಿಟ್ಬಿಟ್ಟು ಬಂದಿದ್ದೀನಿ. ಇದನ್ನೇ ಮೊದಲು ಕೇಳೋಣ, ಆಮೇಲೆ ಬೇಕಾದ್ರೆ ಏನಾದರೂ ಮಾಡೋಕ್ಕಾಗುತ್ತೆ ಅಂತ. ಇದನ್ನು ಸೂರ್ಯ ಅವ್ರಿಗೆ ಏನಾದರೂ ಹೇಳಿದ್ರೆ ನೀವು ಕೆಲಸದಿಂದ ಇವತ್ತೇ ಆಚೆ ಹೋಗ್ಬಿಡ್ತೀರಾ. ಸಾರಿ ಮೇಡಮ್, ಇನ್ನು ಲೆಕ್ಕದಲ್ಲಿ ತಪ್ಪಾಗಿರ್ಬೋದು. ನಾನು ಇನ್ನೊಂದ್ಸಲ ಚೆಕ್ ಮಾಡಿಬಿಟ್ಟು ನಿಮ್ಗೆ ಯಾವುದು ಹೇಳ್ತೀನಿ ಮೇಡಮ್. ನೆಕ್ಸ್ಟ್ ಟೈಮಿಂದ ಯಾವುದೂ ಮಿಸ್ಟೇಕ್ ಮಾಡಲ್ಲ ಮೇಡಮ್. ಸರಿ. ನೆಕ್ಸ್ಟು ಇನ್ನೇನು ಯಾವ ಪಿಕಲ್ ಮಾಡ್ತಾ ಇದ್ದೀರಾ? ಮೇಡಮ್ ಬೆಟ್ಟದ ನೆಲ್ಲಿಕಾಯಿ ಇದೊಂದು, ಅದು ಇವಾಗ ತುಂಬ ಸೇಲ್ ಆಗ್ತಿದೆ ಮೇಡಮ್. ಅದನ್ನು ವಯಸ್ಸಾಗಿರೋರು, ಶುಗರ್ ಇರೋರು, ಆಮೇಲೆ ಹೆಲ್ತ್ ಪರ್ಪಸ್ಸಿಂದ ಜಾಸ್ತಿ ತಗೋತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನೆಲ್ಲಿಕಾಯ್ದು ಉಪ್ಪಿನಕಾಯಿ ಜಾಸ್ತಿ ಮಾಡ್ತಾಯಿದ್ದೀವಿ. ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯ್ದು, ಹಳ್ಳಿಲಿ ಬಿಡ್ತಾರದಲ್ಲ ಮೇಡಮ್, ಕೈಲಿಕಾಯಿ ಅಂತಾರಲ್ಲ ಅದು, ಆಮೇಲೆ ಲೆಮನ್ದು, ಆಮೇಲೆ ವೆಜಿಟೇಬಲ್ಸ್ದು, ಕ್ಯಾರೆಟು, ಶುಂಠಿ ಅದೆಲ್ಲ ಯೂಸ್ ಮಾಡಿಬಿಟ್ಟು ಮಿಕ್ಸ್ ವೆಜಿಟೇಬಲ್ದು ಅದು ಮಾಡ್ತಾಯಿದ್ದೀವಿ ಮೇಡಮ್. ಎಲ್ಲ ಬರೀ ವೆಜ್ಜನ್ನೇ ಮಾಡ್ತಿರೋದು, ನಾನ್ ವೆಜ್ಜನ್ನು ಯೂಸ್ ಮಾಡ್ತಿಲ್ಲ ಇಲ್ಲಿ. ಹೌದಾ? ಯಾಕೆ ಮಾವ ಬೇಡ ಅಂತ ಹೇಳಿದ್ರಾ ನಾನ್ ವೆಜ್ದು ಪಿಕಲ್ ಮಾಡೋದು? ಬೇಡ ಅಂದರು. ಅಕಸ್ಮಾತ್ ನಾನ್ ವೆಜ್ನ ಮಾಡೋಣ ಅಂದರೆ ನಾವು ಬೇರೆ ಓಪನ್ ಮಾಡ್ಕೊಳ್ಳೋಣ, ಇಲ್ಲೇ ಮಿಕ್ಸ್ ಮಾಡೋದು ಬೇಡ. ಪಾಪ ಬ್ರಾಹ್ಮಿನ್ಸು ಆಮೇಲೆ ನಾನ್ ವೆಜ್ ತಿಂದಿರೋರೆಲ್ಲ ಇರ್ತಾರೆ, ಅವ್ರಿಗೇನು ಗೊತ್ತಾಗೋದಿಲ್ಲ. ವೆಜ್ಜು ಅಂತ ತಿಂತಾರೆ, ಜೊತೆಗೆ ನಾನ್ ವೆಜ್ಜು ವೆಜ್ಜೆಲ್ಲ ಮಾಡೋದು ಬೇಡ, ನಮಗೆ ಪಾಪದ ಕೆಲಸ ಅಂತ ಏನೋ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾವು ಮಾಡಿಲ್ಲ ಮೇಡಮ್. ಸರಿ ಬಿಡಿ, ಮಾವ ಹೇಗೆ ಹೇಳ್ತಾರೋ ಹಾಗೆ ಮಾಡೋಣ. ಮತ್ತೆ ರೊಟ್ಟಿಲಿ ಯಾವ ಥರ ಮಾಡ್ತಿದ್ದೀರಾ? ರೊಟ್ಟಿಲಿ ಸದ್ಯಕ್ಕೆ ಮೇಡಮ್ 2 ಮಾಡ್ತಿರೋದು. ಒಂದು ಜೋಳದ ರೊಟ್ಟಿ, ಇನ್ನೊಂದು ಅಕ್ಕಿ ರೊಟ್ಟಿ. ಅದು ಬೇಸ್ ಮಾಡ್ತಾ ಇದ್ವಿ, ಅದನ್ನ ಅವ್ರು ಒಂದು ಸ್ವಲ್ಪ ಬಿಸಿ ಮಾಡ್ಕೊತಾರೆ. ಆಮೇಲೆ ಪರೋಟ, ಚಪಾತಿ, ಪೂರಿ ಈ ಥರ ಮಾಡ್ಕೊತಾ ಇದ್ವಿ ಮೇಡಮ್. ಇನ್ನು ಮಸಾಲ ಐಟಮ್ ಇನ್ನೂ ಸರ್ ಲೀಸ್ಟ್ ಕೊಟ್ಟಿದ್ರು, ಅವ್ರಿಗೆ ಎತ್ತು ಇಶ್ಯೂ ಆಗಿಬಿಡ್ತಲ್ಲ, ಅದಕ್ಕೋಸ್ಕರ ಅವರು ಇದು ಮಾಡಿಬಿಟ್ಟವ್ರೆ ಮೇಡಮ್, ನಿಲ್ಲಿಸ್ಬಿಟ್ಟಿದ್ರು. ಇಲ್ಲಾಂದ್ರೆ ಇಷ್ಟು ಶುರು ಮಾಡಬೇಕಾಗಿತ್ತು. ಇನ್ನೂ ತುಂಬ ಲೀಸ್ಟ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇಂಪಾರ್ಟೆಂಟಾಗಿ ಇಲ್ಲಿ ಫೇಮಸ್ ಅಂದರೆ ಚಕ್ಲಿ, ನಿಪ್ಪಟ್ಟು ಮತ್ತು ಕರ್ಜಿಕಾಯಿ ಮತ್ತು ಇದು ಕಜ್ಜಾಯ ಮೇಡಮ್, ಅದು ತುಂಬ ಫೇಮಸ್ಸು. ಆಮೇಲೆ ಹಪ್ಪಳ ಮೇಡಮ್. ಆಮೇಲೆ ಇಲ್ಲಿ ಜಾಸ್ತಿ ಸೇಲ್ ಆಗೋದು ಗೋಧಿ ಹಿಟ್ಟಿಂದ ಜಾಸ್ತಿ ಯಾವುದು ಮಾಡ್ಬೋದು, ಅದು ತುಂಬ ಸೇಲ್ ಆಗ್ತಾ ಇದೆ ಮೇಡಮ್. ಅಕ್ಕಿ ಹಿಟ್ಟು ಎಲ್ಲ ಜಾಸ್ತಿ ಹೋಮ್ ಮೇಡ್ ಪ್ರಾಡಕ್ಟ್ ಕೇಳ್ತಿದ್ದೀರಲ್ಲ, ಅದಕ್ಕೋಸ್ಕರ ಮೇಡಮ್. ಮಸಾಲ ಐಟಮ್ ಎಲ್ಲ ಯಾವುದು ಯೂಸ್ ಮಾಡ್ತೀರಾ ಜಾಸ್ತಿ? ಯಾವ್ದು ಸೇಲ್ ಆಗುತ್ತೆ ಮೇಡಮ್? ಅದೇ ಗರಂ ಮಸಾಲ, ಆಮೇಲೆ ಧನಿಯಾ, ಅಚ್ಕಾರದ ಪುಡಿ ಮತ್ತು ಅರಿಶಿನ ಪುಡಿ, ಅದೆಲ್ಲ ತುಂಬ ಸೇಲ್ ಆಗುತ್ತೆ ಮೇಡಮ್. ಹೌದಾ? ನೀವು ಇದಕ್ಕೆಲ್ಲ ಏನು ಪ್ರಾಡಕ್ಟು ಅಂದ್ಬಿಟ್ಟು ನೀವೆಲ್ಲನೂ ಹಾಕಿದ್ದೀರಾ ತಾನೆ?
ಪ್ಯಾಕಿಂಗಲ್ಲಿ ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಎಲ್ಲಾನು ಇಂಗ್ರೀಡಿಯೆಂಟ್ಸ್ನೆಲ್ಲ ಲಾಸ್ಟಲ್ಲಿ ಮೆನ್ಷನ್ ಮಾಡಿದ್ದೀರಾ ಅಲ್ವಾ? ಹ್ಞೂ ಮೇಡಮ್ ಎಲ್ಲನೂ ಮೆನ್ಷನ್ ಮಾಡಿದ್ದೀವಿ. ಏನಾದರೂ ಕೆಮಿಕಲ್ ಏನಾದರೂ ಯೂಸ್ ಮಾಡ್ತಾ ಇದ್ದೀರಾ ಏನೋ? ಇಲ್ಲ ಮೇಡಮ್, ಸರ್ ಏನು ಪ್ರಾಡಕ್ಟ್ಸ್ ಹೇಳಿದರೆ ಅಷ್ಟೇ ಮಾತ್ರ ನಾವು ಮಾಡ್ತಿರೋದು. ನಾವು ಮೊದಲೇ ಟೈಟಲ್ಗೆ ತಕ್ಕಂಗೆ ಅಮ್ಮನ ಕೈ ರುಚಿ ಅಂತ ಇರೋದಲ್ವಾ, ಅದಕ್ಕೆ ಏನೇನು ಬೇಕೋ ಆ ಥರನೇ ಮೇಡಮ್ ಮಾಡ್ತಿರೋದು. ನಾವಿಲ್ಲಿ ಏನು ಕೆಮಿಕಲ್ ಯೂಸ್ ಮಾಡ್ತಿಲ್ಲ. ಆಮೇಲೆ ಎಕ್ಸ್ಪೈರಿ ಡೇಟು ನಾವು ತುಂಬ ದಿನ ಕೊಟ್ಟಿಲ್ಲ ಮೇಡಮ್. ಮಾಮೂಲಿ ಮನೇಲಿ ಏನಾದರೂ ಪ್ರಿಪೇರ್ ಮಾಡಿದ್ರೆ ಅದು 3 ತಿಂಗಳಿಗೆ ಹೆಂಗೆ ಹಾಳಾಗ್ಬಿಡುತ್ತೆ, ಅದೇ ರೀತಿ ಇದು ಅಷ್ಟೇ ಮೇಡಮ್, ಹಾಳಾಗ್ಬಿಡುತ್ತೆ. 3 ತಿಂಗಳಿಗಿಂತ ಜಾಸ್ತಿ ಇಡೋಕ್ಕಾಗೋದಿಲ್ಲ. ಯಾಕಂದರೆ ನಾವು ಕೆಮಿಕಲ್ ಏನು ಯೂಸ್ ಮಾಡೋದಿಲ್ವಲ್ಲ, ಅದಕ್ಕೆ ನಾವು ಎಷ್ಟು ಆರ್ಡ್ರ್ ಬರುತ್ತೆ ಅಷ್ಟು ಮಾತ್ರ ಮಾಡ್ಕೊಡೋದು ಅಂತ ಸರ್ ಹೇಳಿದ್ದಾರೆ. ಅದ್ರ ಪ್ರಕಾರನೇ ಮಾಡ್ತಾ ಇದ್ದೀನಿ ಮೇಡಮ್. ಹಾಂ ಓಕೆ ಸರಿ, ಆ ಥರ ಮಾಡಿದ್ರೆ ಸರಿ ಬಿಡಿ. ಇದೇನಿದು ಈ ಥರ ಗುಡ್ಡೆ ಹಾಕೊಂಡಿದ್ದೀರಲ್ಲ, ನಿಮ್ಗೆ ಒಂದು ಸ್ವಲ್ಪ ಗೊತ್ತಾಗೋದಿಲ್ವಾ? ಒಂದು ಸ್ವಲ್ಪ ಕ್ಲೀನಾಗಿ ಏನಾದ್ರು ಮುಚ್ಚಿಡಬೇಕು ಅಂತ ಅದೇನಾದ್ರೂ ಮೇಲೆ ಹತ್ರ ಗೋಣಿ ಚೀಲ ಇಟ್ಟಿರೋದು? ಮೇಡಮ್ ಇದು ಅರ್ಶನ ಒಂದು ರುಚಿ ಮಾಡಿ ಇಟ್ಟಿದ್ದೀವಿ ಅಂತ ಪೌಡ್ರ್ ಮಾಡ್ಕೋಬೇಕು. ಇಲ್ಲ ರೀ, ಪೌಡ್ರ್ ಮಾಡ್ಕೊಳ್ಳಿ ಬೇಡ ಅಂತ ಯಾರು ಹೇಳಿದ್ದು? ಕೆಳಗಡೆ ಏನಾದರೂ ನೀವು ಹಾಕ್ಬಿಟ್ಟು ಆಮೇಲೆ ತಾನೇ ಯೂಸ್ ಮಾಡಬೇಕು. ಡೈರೆಕ್ಟ್ ನಿಲ್ಗಡೆನೇ ಹಾಕಿದ್ದೀರಲ್ಲ, ಗೊತ್ತಾಗೋದಿಲ್ವಾ ನಿಮಗೆ? ಈ ಥರ ಎಲ್ಲ ಮಾಡಿದ್ರೆ ನಾನು ಸುಮ್ಮನಿರೋದಿಲ್ಲ. ಡೈರೆಕ್ಟ್ ನೆಲಕ್ಕೆ ಹಾಕಿದ್ದೀರಾ? ಮೇಡಮ್ ನನಗೆ ಹೇಳಿದ್ದೆ ಅವ್ರಿಗೆ, ಅರೆ ಅವ್ರು ಹಿಂಗೆ ಹಾಕ್ಬಿಟ್ಟವ್ರೆ. ಸಾರಿ ಮೇಡಮ್, ನಾನು ಬರೋಷ್ಟೊಳಗೆ ಈ ಥರ ಮಾಡಿಬಿಟ್ಟಿದ್ರು. ಅಲ್ಲ, ನೀವು ಡ್ಯೂಟಿಗೆ ಕರೆಕ್ಟ್ ಟೈಮಿಗೆ ಬರ್ತೀರಾ ಇಲ್ವೋ ಅಷ್ಟೇ ಹೇಳಿ ನೀವು. ಅಲ್ಲ, ಮ್ಯಾನೇಜರ್ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಎಷ್ಟೊತ್ತಿಗೆ ಬರೋದು ಅದನ್ನೆಲ್ಲ ಮಾಡ್ತಿದ್ದೀರಾ ಏನೋ? ಮೊದಲು ಹೇಳ್ತೀನಿ ಸಿ ಸಿ ಕ್ಯಾಮ್ರಾ ಫಿಕ್ಸ್ ಮಾಡೋದಕ್ಕೆ ಇಲ್ಲಿ. ಇಲ್ಲ ತುಂಬ ಇದಾಗಿ ಬರ್ತೀರಾ. ಎಲ್ಲ ಎಲ್ಲಿಗೆ ಹೋಗಿದ್ದಾರೆ? ಕಾಫಿಗೆ ಹೋಗಿದ್ದಾರಾ? ಕಾಫಿ ಬ್ರೇಕ್ಗೆ? ಹೌದು ಮೇಡಮ್, ಎಲ್ಲ ಕಾಫಿ ಹೋಗಿದ್ದಾರೆ. ಸರಿ ಬೇಗ ಕೆಲಸ ಮುಗಿಸಿ. ಲೇಸಿನೆಸ್ ಮಾಡಬೇಡಿ. ತಗೊಳ್ಳೋ ಸಂಬಳಕ್ಕಾದ್ರೂ ನಿಯತ್ತಾಗಿ ಕೆಲಸ ಮಾಡಿ. ನಾಳೆ ಅಷ್ಟರೊಳಗೆ ಆ ಫೈಲ್ಗೆಲ್ಲ ಲೆಕ್ಕಾಚಾರ ಎಲ್ಲ ಕರೆಕ್ಟಾಗಿ ಬಂದರೆ ಸರಿ. ಇಲ್ಲಾಂದರೆ ನಾನು ಮಾವವ್ರಿಗೆ ಇಲ್ಲ ಸುರೇಶ್ ಸರ್ಗೆ ಹೇಳಿಡಬೇಕಾಗುತ್ತೆ. ಅವ್ರಿಗೂ ಹೆಲ್ತ್ ಸರಿ ಇಲ್ಲ. ಇಲ್ಲಾಂದರೆ ಇಷ್ಟೊತ್ತಿಗೆ ನಾನು ರಾತ್ರಿ ಹೇಳಿಬಿಡ್ತಾ ಇದ್ದೆ. ಬೆಳಗ್ಗೆ ಏನಾದರೂ ಸರಿ ಇಲ್ಲ ಅಂದರೆ ಏನು ಮಾಡ್ತೀನಿ ಅಂತ ಕತೆ ಇವಾಗಿರೋದಿಲ್ಲ, ನಿಮ್ಗೆ ಇವಾಗ ಗೊತ್ತಾಗೋದಿಲ್ಲ, ಬೇರೆನೇ ಆಗ್ಬಿಡುತ್ತೆ ಕತೆ. ಆಮೇಲೆ ನೀವೇ ಅನುಭವಿಸ್ಬೇಕಾಗುತ್ತೆ. ಲೆಕ್ಕಾಚಾರ ಎಲ್ಲ ಸರಿಯಾಗಿ ಮಾಡಿ ಇಟ್ಟಿರಿ ಅಷ್ಟೇ. ಹಾಂ ಸರಿ ಮೇಡಮ್, ಎಲ್ಲ ಸರಿಯಾಗಿ ಇರುತ್ತೆ. ನಾಳೆ ಅಷ್ಟರೊಳಗೆ ಇವಾಗ ಹೇಳಿರೋದು ಅಷ್ಟೇ ಅಲ್ಲ, ನೀವು PDF ಸೆಂಡ್ ಮಾಡಿ ಲೆಕ್ಕನೆಲ್ಲ ಸರಿಯಾಗಿ ಮಾಡಿಬಿಟ್ಟು. ಆಮೇಲೆ ಅದೆಲ್ಲ ಎಷ್ಟು ಅಮೌಂಟ್ ಎಲ್ಲ ಆಗುತ್ತೆ ಅದೆಲ್ಲ ನೀವೇ ಕಟ್ಕೊಡ್ಬೇಕಾಗುತ್ತೆ. ನೀವು ಸ್ಯಾಲ್ರಿ ಕಟ್ ಮಾಡ್ಕೊತೀನಿ. ಹಾಂ ಸರಿ ಮೇಡಮ್. ಅಲ್ಲ ಇವಮ್ಮ ಇದೇನು ಹಿಂಗೆ ಕಿರಿಕ್ ಪಾರ್ಟಿ ಬಾರಿ ಹೊಟ್ಟೆ ಉರ್ತಾಳೆ ಕಣಪ್ಪ ಇವಮ್ಮ. ಸುಮ್ಮನೆ ಯಾಕೆ ಬಂದ್ಬಿಟ್ಟು ಇವತ್ತಿನ ಎಗ್ರಾಡ್ತಾ ಕೂತಾವಳಲ್ಲ ಹಿಂಗೆ, ಇವಾಗೇನು ಗೊತ್ತಾಯ್ಕಿಲ್ವೇನೋ. ಮುಂದುವರಿಯುವುದು ಹಂಗೆ ವಿಡಿಯೋ ಹಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರ್ತಾ ಮತ್ತೆ